ಇಂದು ಎಷ್ಟೇ ಕಷ್ಟವಾದರೂ ಸರಿ ಎತ್ತುಗಳನ್ನು ನಮ್ಮ ಮನೆಯಲ್ಲಿ ಉಳಿಸಿಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೈತರು ಪ್ರಯತ್ನ ಮಾಡ್ತಾ ಇದ್ದಾರೋ ಅಂತಹ ರೈತರಿಗೆ ಸಮಾಜದಲ್ಲಿ ಅತ್ಯಂತ ದೊಡ್ಡದಾದಂಥ ಬೆಲೆ ಬರುವಂತಹ ದಿನಗಳು ಬಹಳ ಹತ್ತಿರವಾಗ್ತಾ ಇದ್ದಾವೆ. ಯಾಕೆಂದರೆ ಡೀಸೆಲ್ ಕೊರತೆಯಿಂದ ಟ್ರ್ಯಾಕ್ಟರ್ಗಳನ್ನು ಬಳಕೆ ಮಾಡಲು ಸಾಧ್ಯವಿಲ್ಲ. ಅದೇ ರೀತಿ ನಮ್ಮಲ್ಲಿ ಎತ್ತುಗಳು ಕೂಡ ಇಲ್ಲ ಅನ್ನುವಂಥ ಒಂದು ವಾತಾವರಣ ದೇಶಾದ್ಯಂತ ನಿರ್ಮಾಣವಾಗಿ ಪ್ರತಿಯೊಂದು ಎತ್ತಿನ ಬೆಲೆಯೂ ಕೂಡ ಪ್ರತಿಯೊಬ್ಬರಿಗೆ ತಿಳುವಂಥ ಒಂದು ದಿನಗಳು ಬಹಳ ದೂರ ಉಳಿದಿಲ್ಲ. ಹಾಗಾಗಿ ರೈತ ಬಾಂಧವರು ಎತ್ತುಗಳನ್ನು ಮಾರಾಟ ಮಾಡದೆ ತಮ್ಮಲ್ಲೇನೆ ಉಳಿಸ್ಕೊಳ್ಳುವಂಥದ್ದು ಅಥವಾ ಎತ್ತುಗಳನ್ನು ಮಾರಾಟ ಮಾಡಿದರೆ ಇನ್ನೊಬ್ಬ ರೈತನಿಗೆ ಮಾರಾಟ ಮಾಡುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡುವಂಥ ಅವಶ್ಯಕತೆ ಬಂದೊದಗಿದೆ. ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೂರದೃಷ್ಟಿಕೋನದ ಮಾತುಗಳನ್ನು ಆಲಿಸಿದ ಕೃಷಿ ಪದವೀಧರರು ನಂದಿ ಕೂಗು ಎಂಬ ಅಭಿಯಾನವನ್ನು ಪ್ರಾರಂಭಿಸಿ ಪ್ರತಿ ಗ್ರಾಮಗಳಲ್ಲಿ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವು ಜನಜಾಗೃತಿ ಕಾರ್ಯಕ್ರಮಗಳನ್ನು ಕಳೆದ 2 ವರ್ಷಗಳಿಂದ ಆಯೋಜಿಸುತ್ತಾ ಬಂದಿದ್ದಾರೆ. ಮುಂದುವರೆದು 108 ಗ್ರಾಮಗಳ ಜೋಡೆತ್ತಿನ ಕೃಷಿಕರ ಸಮಾವೇಶವನ್ನು ಆಯೋಜಿಸಿ ಜೋಡೆತ್ತಿನ ಕೃಷಿಕರ ಶ್ರಮಕ್ಕೆ ತಕ್ಕ ಬೆಲೆ ನೀಡುವ ಕಾನೂನು ಹಾಗೂ ಯೋಜನೆಯನ್ನ ಜಾರಿ ತರಬೇಕು ಅನ್ನುವಂಥ ಹಕ್ಕೊತ್ತಾಯದ ಪತ್ರವನ್ನು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೇ ಫೆಬ್ರವರಿ ತಿಂಗಳಲ್ಲಿ ಕಳುಹಿಸಿಕೊಡಲಾಗಿದೆ. ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಉತ್ತರ ಬಂದಿರುವುದಿಲ್ಲ. ಆದರೆ ಇಂದು ಡೀಸೆಲ್ ಕೊರತೆ ಸೃಷ್ಟಿಯಾಗಿ ಟ್ರ್ಯಾಕ್ಟರ್ಗಳನ್ನು ಬಳಕೆ ಮಾಡಲು ಸಾಧ್ಯವಿಲ್ಲ, ನಮ್ಮಲ್ಲಿ ಎತ್ತುಗಳು ಕೂಡ ಇಲ್ಲ ಅನ್ನುವಂಥ ಪರಿಸ್ಥಿತಿ ಪ್ರತಿ ಗ್ರಾಮಗಳಲ್ಲಿ ನಿರ್ಮಾಣವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಆಯಾ ಮತಕ್ಷೇತ್ರದ ಶಾಸಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರವನ್ನು ಪಡೆದು ತಮ್ಮ ಮತಕ್ಷೇತ್ರದ ರೈತರಿಗೆ ತಿಳಿಸಬೇಕಾಗಿ ವಿನಂತಿ. ನಂದಿ ಗ್ಯಾಸ್, ನಂದಿ ವಿದ್ಯುತ್, ನಂದಿ ಆಹಾರ, ನಂದಿ ಗೊಬ್ಬರಗಳು, ನಂದಿ ಆರೋಗ್ಯ ವರ್ಧಕಗಳನ್ನು ಬಳಸಿದರೆ ಮಾತ್ರ ಇನ್ನು ಮುಂದೆ ನಮಗೆಲ್ಲ ಒಳ್ಳೆಯ ಭವಿಷ್ಯವಿದೆ. ನಂದಿ ಶಕ್ತಿಯಿಂದ ಸ್ವಾವಲಂಬಿ ಹಾಗೂ ಆರೋಗ್ಯವಂತ ರಾಷ್ಟ್ರ ನಿರ್ಮಿಸಲು ಬಯಸುವ ರಾಜಕೀಯ ನಾಯಕರಿಗೆ ಪಕ್ಷಾತೀತವಾಗಿ ಮತ ನೀಡುವ ಸಂಕಲ್ಪ ಮಾಡಿ ನಂದಿ ಸೈನಿಕರಾಗೋಣ ಬನ್ನಿ.